ಇದರಲ್ಲಿ ನನ್ನ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದ್ದಾನಲ್ಲ, ಇದರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮೊರ ಬೀಳ್ಸ್ದಿದ್ರೆ ನಂಗೆ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಒಂದ್ಸಲ ಏನಾಯ್ತಂದ್ರೆ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಪ್ರಾಣಿಗಳೆಲ್ಲ ಕಾಡಲ್ಲಿ ತುಂಬಾ ಸಂತೋಷವಾಗಿ ಆಟ ಆಡ್ಕೋತಾ ಇತ್ತು. ಆಗ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಒಂದು ಕೇಳಿಸುತ್ತೆ. ನೋಡಿದ್ರೆ ಮೋಟು ಓಡೋಡ್ತಾ ಬರ್ತಾ ಇರುತ್ತೆ. ಆಗ ಯಾವುದೋ ಒಂದು ಘೋರವಾದ ಪ್ರಾಣಿ ಕೋಪದಿಂದ ಓಡಿ ಬರ್ತಾ ಇರೋ ತರ ಕಾಣಿಸುತ್ತೆ. ಅದನ್ನು ನೋಡಿ ಜಂತುಗಳೆಲ್ಲ ಭಯಪಟ್ಟು ಓಡ್ಬಿಡುತ್ತೆ. ಆದ್ರೆ ಕುರಿ ಭಯದಿಂದ ಓಡದೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮೋಟು ಜೋರಾಗಿ ಓಡ್ ಬಂದು ಕುರಿನ ಜೋರಾಗಿ ಗುದ್ಬಿಡುತ್ತೆ. ಅದು ದೂರ ಹೋಗಿ ಬೀಳುತ್ತೆ. ಅದೇ ಕೋಪದಿಂದ ಜೋರಾಗಿ ಓಡಿ ಅಲ್ಲಿರುವ ಮರನ ಕೂಡ ತಳ್ಳಿಬಿಡುತ್ತೆ. ಬಿದ್ದಿರೋ ಮರನ ನೋಡಿ ಅದು ನಗ್ತಾ ಇರುತ್ತೆ. ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ. ಅವರು ಬರೋದನ್ನ ನೋಡಿ, ಕುರಿಮರಿ, ನಿಂಗೇನೋ ಆಗಿಲ್ಲ ತಾನೆ? ಕುರಿ ನೋವ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೆ ಹೇಳುತ್ತೆ, ಇಲ್ಲ ತಾಗಿಲ್ಲ, ಆದ್ರೆ ತುಂಬಾ ನೋಯ್ತಿದೆ. ಮೋಟು, ನೋಡ್ಕೊಂಡು ಓಡಕ್ಕಾಗಲ್ವಾ ನಿಂಗೆ? ಕುರಿಮರಿಗೇನಾದ್ರೂ ಆಗಿದ್ದಿದ್ರೆ? ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ. ಯಾವ್ದಾದ್ರೂ ಪ್ರಾಣಿಗಳಿಗೆ ನೋವು ತೋರಿಸ್ತೀಯ, ಮತ್ತೆ ದಿನಾಲು ನಿನ್ನಿಂದ ಯಾವ್ದಾದ್ರೂ ಮರ ಬಿದ್ದೇ ಬೀಳುತ್ತೆ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದ್ದಾನಲ್ಲ, ಇದರಿಂದ ಯಾರಿಗಾದ್ರೂ ಹೊಡೆಯೋದಿದ್ರೆ, ಮೊರ ಬೀಳ್ಸ್ದಿದ್ರೆ ನಂಗೆ ಸಮಾಧಾನ ಇಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಂಗ್ ಸರಿ ಕಾಣಿಸಲ್ಲ ಅನ್ಸುತ್ತೆ, ನಂಗೆ 2 ಹಲ್ಲಿದೆ. ನಿನ್ನ ಕೊಂಬಿಗಿಂತ ದೊಡ್ಡದು. ಇದ್ರಿಂದ ನಾನು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ, ಮತ್ತೆ ಕಾಡಲ್ಲಿ ಮರಾನೂ ಬೀಳ್ಸಿಲ್ಲ ನಾನು, ಗೊತ್ತಾ? ನೀನ್ ಯಾಕೆ ಹೀಗ್ ಮಾಡ್ತೀಯ? ಅದು ನಿನ್ ಟೆನ್ಷನ್ನು, ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಂಗಂತ ಹೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ. ಇದನ್ನು ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾನೇ ಕೋಪ ಬರುತ್ತೆ. ಈ ಮೋಟು ಎಲ್ಲರಿಗೂ ತೊಂದರೆ ಕೊಡ್ತಾನೆ, ಮತ್ತೆ ಕಾಡಲ್ಲಿರೋ ಮರ ಎಲ್ಲ ಬೀಳ್ಸಿ ಅದನ್ನ ಹಾಳು ಮಾಡಾಕ್ತಾನೆ. ದೇವ್ರಿ, ಇವನಿಂದ ಯಾವಾಗ ಮುಕ್ತಿ? ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ. ಅದನ್ನ ಏನ್ ಮಾಡ್ಬೇಕು, ಏನ್ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡುತ್ತೆ. ಒಂದಿನ ಆನೆ, ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಗುಹೆ ಎಷ್ಟು ದೊಡ್ಡದಾಗಿದೆ, ಅದ್ರೊಳಗಡೆ ಫುಲ್ ಕತ್ಲೆ. ನಡಿ ಹೋಗಿ ನೋಡೋಣ. ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಗುಹೆನ ನೋಡ್ತಾರೆ. ಆ ಗುಹೆ ತುಂಬಾನೇ ಕತ್ಲಾಗಿರುತ್ತೆ. ಇನ್ನ ಸ್ವಲ್ಪ ಹತ್ರ ನಡ್ಕೊಂಡು ಹೋಗಿ ನೋಡ್ತಾರೆ. ಆ ಗುಹೆ ತುಂಬಾ ಭಯಂಕರವಾದ ಕತ್ಲಲ್ಲಿ ಇರುತ್ತೆ. ಅದನ್ನ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇರುತ್ತೆ. ಆನೆ, ಇಲ್ಲಿ ನೋಡು, ದೊಡ್ಡದಾಗಿರೋ ಕಲ್ಲಿದೆ ಇಲ್ಲಿ. ಇದನ್ನ ಅಲ್ಲಾಡ್ಸಕ್ ಆಗುತ್ತಾ ನಿಂಗೆ? ಇದು ತುಂಬಾ ದೊಡ್ಡದಾಗಿದೆ, ನಾನೊಂದ್ಸರಿ ನೋಡ್ತೀನಿ ಬೇಕಾದ್ರೆ. ಹಂಗಂತೇಳಿ ಆನೆ ಆ ಕಲ್ಲತ್ರ ಹೋಗಿ ಆ ಕಲ್ಲನ್ನ ತಳ್ತಾ ಇರುತ್ತೆ. ಆ ಕಲ್ಲು ಗುಹೆಯ ಬಾಯಿ ಹತ್ರ ಬರ್ತಿದ್ದಂಗ್ಲೆ ಜಿಂಕೆ ಹೀಗನ್ನುತ್ತೆ, ಸಾಕು, ಈಗ ನಿಲ್ಸು. ಅದು ಕೇಳಿಸ್ಕೊಂಡು ಆನೆ ನಿಲ್ಸ್ಬಿಡುತ್ತೆ. ನೋಡು, ಆ ಗೇಂಡಾಮೃಗದಿಂದ ನಮಗಿನ್ನೂ ಮುಕ್ತಿ ಸಿಗುತ್ತೆ. ನಿನ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಅದನ್ ಕೇಳಿ ಜಿಂಕೆ ಎಲ್ಲ ಐಡಿಯಾನ ವಿವರಿಸಿ ಅವ್ರ ಹತ್ರ ಹೇಳುತ್ತೆ. ಸಾಯಂಕಾಲ ಆಗಿದ ತಕ್ಷಣ ಯಾವಾಗಿನ ತರನೇ ಆಡ್ಕೋತಾ ಇರ್ತವೆ. ಆಗ ಭೂಮಿಯಲ್ಲಿ ಮತ್ತೆ ಭಯಂಕರವಾದ ಶಬ್ದ. ಆಗ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ ಈ ಖಡ್ಗಮೃಗ ಓಡ್ ಬರ್ತಿದೆ ಅಂತ. ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡಿರ್ತಾರೆ. ಮೋಟು ಭಯಂಕರವಾಗಿ ಓಡ್ ಬಂದು ಒಂದ್ ಗಿಡನ ತಳ್ತಾನೆ. ತಳ್ಳಿ ಅಲ್ಲೇ ನಿಂತ್ಕೊಂಡು ನಗಕ್ ಶುರು ಮಾಡ್ತಾನೆ. ಅದನ್ನ ನೋಡಿ ಬೇರೆ ಜಂತುಗಳು ಕೂಡ ನಗಕ್ ಶುರು ಮಾಡುತ್ತೆ. ಅದಕ್ಕೆ ಒಂದೇ ಆಶ್ಚರ್ಯ, ಏನು ನೀವ್ ಯಾಕೆ ನಗಾಡ್ತಿದ್ದೀರಾ? ನಿಂಗೆ ಗೊತ್ತಿಲ್ವಾ ಮೋಟು?
ಕಾಡ್ಗೆ ಮತ್ತೊಂದು ಗೇಂಡಮೃಗ ಬಂದಿದೆ. ಅದಕ್ಕೆ ನಿನ್ ಜೊತೆ ಪಂದ್ಯ ಮಾಡ್ಬೇಕಂತೆ. ನಮ್ಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ ಇನ್ನು. ನನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಇಲ್ಲಿ ಇರ್ತಾರೆ ಅನ್ಕೊಂಡ್ಯೋ? ಹಾ ನಾವು ನೋಡಿದೀವಿ, ನಿನ್ಗಿಂತ ತುಂಬಾ ಶಕ್ತಿಶಾಲಿ ಅವನು. ಮತ್ತವನು ಹೇಳ್ದ ನಿನ್ನನ್ನು ಹೆದ್ರಿಸಿ ಇಲ್ಲಿಂದ ಓಡಿಸ್ತಾನಂತೆ. ಅದಕ್ಕೆ ಕೇಳಿಸ್ಕೊಂಡಿದ ತಕ್ಷಣ ಮೋಟುಗೆ ತುಂಬಾನೇ ಕೋಪ ಬರುತ್ತೆ. ಹೌದಾ? ಹಾಗಾದ್ರೆ ನಾನಿಲ್ಲಿ ಅವನಿಗೆ ಕಾಯ್ತಾ ಇರ್ತೀನಿ. ಅವನನ್ನು ಕೊಂದೇ ಹೋಗೋದು ನಾನಿಲ್ಲಿಂದ. ಅದಕ್ಕೆ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಆಮೇಲೆ ಹಾ, ಅವನ್ ಗುಹೆ ಗೊತ್ತು ನಮಗೆ. ನಿಂಗೆ ಧೈರ್ಯ ಇದೆಯಾ ಅವನೊಟ್ಟಿಗೆ ಕಾಂಪಿಟೇಷನ್ ಮಾಡಕ್ಕೆ? ಹಾ, ಎಲ್ಲಿದ್ದಾನ ಹೊಸ ಗೇಂಡ ಹೇಳು, ನನ್ನೊಟ್ಟಿಗೆ ಪಂದ್ಯ ಮಾಡ್ತಾನಂತಲ್ಲ, ನೋಡೋಣ. ಅದನ್ ಕೇಳಿ ಪ್ರಾಣಿಗಳೆಲ್ಲ ಒಬ್ಬರನ್ನೊಬ್ರು ನೋಡ್ಕೊಂಡು ಸಂತೋಷ ಪಡ್ತವೆ. ಅವ್ರ ಐಡಿಯಾ ಕೆಲಸ ಮಾಡ್ತಿದೆ ಅಂತ ಅವ್ರಿಗೂ ಅನ್ಸುತ್ತೆ. ಅದು ಅವ್ರನ್ನ ಕರ್ಕೊಂಡು ಗುಹೆ ಹತ್ರ ಹೋಗುತ್ತೆ. ಏನ್ ಮೋಟೋ, ಅವನನ್ನು ಕರಿಯಕ್ಕೆ ಹೆದರಿಕೆ ಆಗ್ತಿದ್ಯಾ? ಅದಕ್ಕೆ ಕೇಳಿಸ್ಕೊಂಡು ಮೋಟುಗೆ ತುಂಬಾ ಕೋಪ ಬರುತ್ತೆ. ಗುಹೆ ಹತ್ರ ಹೋಗಿ ಕಿರ್ಚುತ್ತೆ. ಏ ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅದಂಗ್ ಕಿರ್ಚಿದ ತಕ್ಷಣ ಒಳಗಡೆಯಿಂದ ಅದ್ರ ವಾಯ್ಸೆ ಅದಕ್ಕೆ ಮತ್ತೆ ಕೇಳಿಸುತ್ತೆ. ಏ ಗಂಡು, ದಮ್ಮಿದ್ರೆ ನನ್ನ ಹತ್ರ ಬಂದು ಹೋರಾಡಲೇ. ಅರೆ ನೋಡು, ನಿನ್ನನ್ನೇ ಅವನು ಒಳಗಡೆ ಕರಿತಾ ಇದ್ದಾನೆ. ನಿಂಗೆ ಒಳಗಡೆ ಹೋಗೋಕೆ ಹೆದರಿಕೆ ಆಗ್ತಿದ್ಯಾ? ನಾನು ಈಗಲೇ ಒಳಗಡೆ ಹೋಗಿ ಅವನನ್ನು ಸೋಲ್ಸಿ ಬರ್ತೀನಿ. ಮತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಎಷ್ಟು ಶಕ್ತಿಶಾಲಿ ಅಂತ. ಹಂಗಂತೇಳಿ ಮೋಟು ಗುಹೆ ಒಳಗಡೆ ಕೋಪದಿಂದ ಓಡೋಗುತ್ತೆ. ಆಗ ಜಿಂಕೆ ಆನೆ ಹತ್ರ ಈಗನ್ನುತ್ತೆ. ಆನೆ, ಬೇಗ ಈ ಕಲ್ಲನ್ನ ಸರಿಸಿ ಗುಹೆ ಮುಖಾನ ಬಂದ್ ಮಾಡು. ಆ ಮಾತ್ ಕೇಳಿ ಆನೆ ಕಲ್ಲತ್ರ ಹೋಗಿ ಅದನ್ನ ತಳ್ಳೋದಕ್ಕೆ ಶುರು ಮಾಡುತ್ತೆ. ಮೋಟು ಕೋಪದಿಂದ ಒಳಗಡೆ ಓಡೋಗ್ತಿರುತ್ತೆ. ಅದಕ್ಕೆ ಕಾಣಿಸೋದು ಬರೀ ಕತ್ಲು ಮಾತ್ರ, ಬೇರೇನೂ ಇಲ್ಲ. ಎಲ್ಲೋದೆ ನೀನು? ನಾನು ನಿನ್ ಗುಹೆಗೆ ಬಂದಿದ್ದೀನಿ. ಎದುರಿಗೆ ಬರಲ್ವಾ ನೀನು? ಎಲ್ಲಿ ಹೊಡ್ಕೊಂಡಿದ್ಯೋ? ನಾನಿಲ್ಲಿಗೆ ಬಂದಾಗಿದೆ, ಮುಂದಕ್ಕೆ ಯಾಕೆ ಬರ್ತಾ ಇಲ್ಲ? ಮತ್ತೆ ಅದರ ವಾಯ್ಸ್ ಮತ್ತೆ ಅದಕ್ಕೆ ಕೇಳಿಸುತ್ತೆ. ಆಗ ಅಲ್ಲಿ ಏನ್ ನಡೀತಿದೆ ಅಂತ ಅದಕ್ಕೆ ಚೆನ್ನಾಗ್ ಅರ್ಥ ಆಗುತ್ತೆ. ಅದಕ್ಕೆ ತುಂಬಾನೇ ಕೋಪ ಬರುತ್ತೆ. ಗುಹೆಯ ಬಾಗಿಲ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಆನೆ ಆ ಕಲ್ನ ಗುಹೆಯ ಬಾಗಿಲತ್ರ ತಳ್ಕೊಂಡ್ ಬರ್ತಾ ಇರುತ್ತೆ. ಮೋಟು ತುಂಬಾ ವೇಗವಾಗಿ ಓಡೋಡ್ತಾ ಬರ್ತಿರ್ತಾನೆ. ಅದು ಬರಕ್ ಮುಂಚೆನೆ ಗುಹೆ ಬಾಗಿಲನ್ನು ಆನೆ ಆ ಕಲ್ಲಿಂದ ಮುಚ್ಚಿಬಿಡುತ್ತೆ. ಆದ್ರೂ ಅದು ಕೋಪದಿಂದ ಓಡೋಡ್ತಾ ಬಂದು ಆ ಕಲ್ಲನ್ನ ತಳ್ಳಕ್ ಟ್ರೈ ಮಾಡುತ್ತೆ. ಆದ್ರೆ ಆ ಕಲ್ಲನ್ನ ತಳ್ಳಕ್ಕಾಗಿಲ್ಲ. ಇದನ್ ಸರ್ಸಿದನ್ನು ನಂಗೆ ಚಳ್ಳೆ ಹಣ್ಣು ತಿನ್ಸಿ ನೀವಿಲ್ಲಿ ಕಳ್ಸಿದ್ದೀರಲ್ಲ. ನೀನು ಈ ಗುಹೆ ಹೊರಗಡೆ ಬಂದ ನಂತರನೇ ನಮ್ಮ ಹತ್ರ ಮಾತಾಡು ಮೋಟು. ಹಂಗಂತೇಳಿ ಪ್ರಾಣಿಗಳೆಲ್ಲ ನಗಕ್ ಶುರು ಮಾಡುತ್ತೆ. ತುಂಬಾ ಒಳ್ಳೇದಾಯ್ತು ಜಿಂಕೆ, ನಿನ್ನಿಂದಾಗಿ ಈ ಗೇಂಡನಿಂದ ನಮಗೆ ಮುಕ್ತಿ ಸಿಕ್ಕಿದೆ. ನಿಜವಾಗ್ಲು ಜಿಂಕೆ, ಒಳ್ಳೆ ತಲೆ ಓಡಿಸಿ ಇವನನ್ನ ಮಂಗ ಮಾಡ್ದೆ ನೀನು. ಜಿಂಕೆ ನಗ್ತಾ ಹೀಗಂತ ಹೇಳುತ್ತೆ. ನೀವ್ ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಈ ಕೆಲ್ಸ ಯಾವುದೇ ಆಗ್ತಿರ್ಲಿಲ್ಲ ಕಣ್ರೋ. ನಡೀರಿ, ಇಲ್ಲಿಂದ ನಾವು ಹೋಗೋಣ. ನಾವಿಲ್ಲಿ ನಿಲ್ಬೇಕಂತ ಯಾವುದೇ ಅಗತ್ಯ ಇಲ್ಲ ಇನ್ನು. ಅದು ಕೇಳಿಸ್ಕೊಂಡು ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ. ಒಳಗಡೆ ಸಿಕ್ಕಾಕೊಂಡಿರುವ ಮೋಟುಗೆ ಏನೂ ಕಾಣಿಸ್ತಿಲ್ಲ. ಅಷ್ಟು ಕತ್ಲು ಬೇರೆ ಇರುತ್ತೆ. ಪಾಪ ಅದು ಇನ್ನೇನು ಮಾಡಕ್ಕಾಗ್ದೆ ಆ ಕಡೆ ಈ ಕಡೆ ಅಂತ ನಡೀತಾ ಇರುತ್ತೆ. ಅವತ್ತಿಂದ ಮತ್ತೆ ಮೋಟು ಆ ಗುಹೆಯಿಂದ ಆಚೆ ಬಂದೇ ಇಲ್ಲ. ಮತ್ತೆ ಜಂತುಗಳೆಲ್ಲ ಅವತ್ತಿಂದ ತುಂಬಾ ಸಂತೋಷವಾಗಿ ಜೀವಿಸ್ತಿದವೆ. ನಾನೇನಾದ್ರೂ ಈಗ ಮಾಡಬೇಕು. ಆ ದಾಳಿಂಬೆಗಳೆಲ್ಲ ನನ್ನ ಮನೇಲಿರ್ಬೇಕೀಗ. ಮತ್ತೆ ನಂಗೆ ಕಷ್ಟಪಡೋದು ಬೇಕಂತಲೇ ಇಲ್ಲ. ನಿಮ್ಮೆ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಅಳ್ತಾ ಇತ್ತು. ಅಲ್ಲಿಗೆ ಚಿಂಕು ಗಿಳಿ ಬರುತ್ತೆ. ನಿಮ್ಮಿ, ಏನಾಯ್ತು? ಯಾಕೆ ಹೋಗ್ತಾ ಇದ್ಯಾ ನೀನು? ಏನ್
ಹೇಳಿ ಅಣ್ಣ, ನನ್ನ ಇಬ್ಬರು ಮಕ್ಕಳಿಗೂ ಮೈ ಹುಷಾರಿಲ್ಲ. ಅರೆ, ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅವರಿಗೆ ಔಷಧಿ ಕೊಡ್ಬೇಕಲ್ವಾ? ಹೀಗ್ ಮಾಡಿದ್ರೆ ಅವ್ರ ಆರೋಗ್ಯ ಸರಿಯಾಗತ್ತಾ? ಅಣ್ಣ, ನನಗೂ ಚಿಕಿತ್ಸೆ ಕೊಡಿಸ್ಬೇಕು ಅಂತಾನೆ ಇದೆ. ಆದ್ರೆ ನಿನ್ ಗೊತ್ತಿಲ್ದಿರೋದು ಏನಿದೆ, ಗೂಬೆ ವೈದ್ಯಕ ಯಾರಿಗಾದ್ರೂ ಚಿಕಿತ್ಸೆ ಕೊಡ್ಬೇಕಂದ್ರೆ ಆಗ ಅದಕ್ಕೆ ಬದಲಾಗಿ ದಾಳಿಂಬೆ ಬೀಜಗಳು ಕೊಡ್ಬೇಕು. ಇಲ್ಲ ಅಂದ್ರೆ ಅವರು ಯಾರಿಗೂ ಚಿಕಿತ್ಸೆ ನೀಡಲ್ಲ. ಅರೆ, ನೀನ್ ಅವನ ಹತ್ರ ಹೋಗಲ್ವಾ? ಹೋಗಿ ಅವನ ಹತ್ರ ಮಾತಾಡು. ಅಣ್ಣ, ನಿನ್ ಮಾತ್ ಕೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಸಿಕ್ಕಿದೆ. ಈಗ ನಾನು ಹುಲ್ಲು ವೈದ್ಯಕನ ಹತ್ರ ಹೋಗಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಹುಲ್ಲು ಅಳ್ತಾ ವೈದ್ಯಕನಾದ ಗೂಬೆ ಹತ್ರ ಹೋಗುತ್ತೆ. ಏನಾಯ್ತು ನಿಮ್ಮಿ? ಯಾಕೆ ಕೂಗ್ತಿದೀಯಾ? ನನ್ನ ಮಕ್ಕಳಿಗೆ ಮೈ ಹುಷಾರಿಲ್ಲ. ಹುಷಾರಿಲ್ಲ ಅಂದ್ರೆ ಔಷಧಿ ಕೊಡ್ಸಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿರೋದೀಗ ಅಲ್ವಾ? ಆದ್ರೆ ನಿಮಗ್ ಕೊಡಕ್ಕೆ ನನ್ನ ಬಳಿ ದಾಳಿಂಬೆ ಬೀಜಗಳಿಲ್ಲ. ಅದ್ ಕೊಟ್ಟಿಲ್ಲ ಅಂದ್ರೆ ನೀವು ಚಿಕಿತ್ಸೆ ನೀಡಲ್ಲ. ಹಾ, ನಂಗೆ ಅದು ಕೊಡ್ಲಿಲ್ಲ ಅಂದ್ರೆ ನಾನು ಮಾಡೋದಿಲ್ಲ. ಔಷಧಿ ತರಕ್ಕೆ ಅಂತ ನಾನು ಎಷ್ಟು ದೂರ ಹೋಗ್ತೀನಿ ಗೊತ್ತಾ? ನಾನು ಕಷ್ಟಪಟ್ಟದಕ್ಕೆ ನಂಗೆ ಫಲ ಬೇಡವಾ? ಅದಕ್ಕೆ ಬದಲಾಗಿ ನಾನ್ ನಿಮ್ ಮನೆಯಲ್ಲಿ ಎಲ್ಲ ಕೆಲ್ಸ ಮಾಡ್ತೇನೆ. ನೀವು ನನ್ನ ಮಕ್ಕಳಿಗೆ ದಯವಿಟ್ಟು ಚಿಕಿತ್ಸೆ ನೀಡಿ. ಸರಿ ಆಯ್ತು, ನಿನ್ನ ಮಕ್ಕಳಿಗೆ ಔಷಧಿ ಕೊಡ್ತೀನಿ ನಾನು. ನಡಿ, ನನ್ನ ಮನೆ ಕ್ಲೀನ್ ಮಾಡಿ ನೀನೀಗ. ನಿಮ್ಮಿ ಮನೆ ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಮಧ್ಯಾಹ್ನ ಆದ್ಮೇಲೆ, ಬನ್ನಿ ಇವಾಗ ನನ್ ಜೊತೆ ನನ್ ಮನೆಗ್ ಬಂದು ನನ್ ಮಕ್ಕಳಿಗೆ ಚಿಕಿತ್ಸೆ ನೀಡಿ. ಈಗಂತೂ ಬಂದಿದ್ ನೀನು. ಸರಿಯಾಗಿ ಕೆಲಸ ಮಾಡಿ ಕರೆಕ್ಟಾಗಿ ಮನೆ ಕ್ಲೀನ್ ಮಾಡೀಗ ನೀನು. ಮತ್ತೆ ನಿಮ್ಮಿ ಮತ್ತೆ ಮನೆ ಕೆಲ್ಸ ಶುರು ಮಾಡ್ತಾಳೆ. ಸಾಯಂಕಾಲ ಆಗುತ್ತೆ. ಇವಾಗಾದ್ರೂ ಬಂದು ನನ್ನ ಮಕ್ಕಳನ್ನ ನೋಡ್ತೀರಾ? ನಾಳೆ ಒಮ್ಮೆ ಬಂದ್ಬಿಡಾಯ್ತಾ? ಮತ್ತೆ ಎಲ್ಲ ಕೆಲಸ ಮುಗಿಸ್ಬಿಡು, ಮತ್ತೆ ನಾನು ನಿನ್ನ ಮಕ್ಕಳನ್ನ ನೋಡ್ತೀನಿ. ನಿಮ್ಮಿ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ಅವಳ ಗೂಡಲ್ಲಿ ಮಕ್ಕಳ ಜೊತೆ ಹೋಗಿ ಕೂತ್ಕೊಳ್ಳುತ್ತೆ. ರಾತ್ರಿ ಆದ್ಮೇಲೆ ನಿಮ್ಮಿಯ ಮಕ್ಕಳು ನಿಮ್ಮಿ ಹತ್ರ, ಅಮ್ಮ, ನಮಗ್ ಜೋರ್ ಹೊಟ್ಟೆ ಹಸಿತಿದೆ, ತಿನ್ನಕ್ಕೇನಾದ್ರು ಇದ್ರೆ ಕೊಡ್ತೀಯಾ? ಇಷ್ಟು ರಾತ್ರಿಯಲ್ಲಿ ನಿಮ್ಗೋಸ್ಕರ ಏನ್ ತರ್ಲಿ ಮಕ್ಕಳೇ? ಸರಿ ಇರಿ, ಹೋಗಿ ಏನಾದ್ರೂ ಹುಡ್ಕೊಂಡ್ ಬರ್ತೀನಿ. ನಿಮ್ಮಿಯ ಮಧ್ಯರಾತ್ರಿಯಲ್ಲಿ ಗೂಡಿಂದ ಆಚೆ ಬಂದು ಆಹಾರಕ್ಕೋಸ್ಕರ ಹುಡುಕ್ತಿರುತ್ತೆ. ಅದಕ್ಕೆ ಒಂದು ದಾಳಿಂಬೆ ಬೀಜ ಸಿಗುತ್ತೆ. ಅದನ್ನ ಎತ್ಕೊಂಡು ಗೂಡಿನ ಕಡೆ ಹೋಗುತ್ತೆ. ದಾರಿಯಲ್ಲಿ ಅದಕ್ಕೆ ಚಮಕೇಲಿ ಪಕ್ಷಿ ಸಿಗುತ್ತೆ. ಅದು ಪಾಪ ಅಳ್ತಾ ಇರುತ್ತೆ. ಏನಾಯ್ತು ತಂಗಿ? ನೋಡಕ್ಕೆ ನೀನ್ ತುಂಬಾ ಸುಂದರವಾಗಿದ್ಯಾ, ಆದ್ರೆ ನೀನ್ ಯಾಕೆ ಅಳ್ತಿದ್ಯಾ? ನನಗೆ ಮೈ ಹುಷಾರಿಲ್ಲ. ಅದು ಅಲ್ದೆ 5 ದಿನದಿಂದ ಉಪವಾಸ ಇದ್ದೀನಿ. ನಾನು ಏನೂ ತಿಂದಿಲ್ಲ. ತಗೋ, ನನ್ನ ಹತ್ರ ಈ ಒಂದು ಬೀಜ ಇದೆ. ತಗೋ, ನೀನ್ ಇದನ್ ತಿನ್ನು. ಮೈ ಹುಷಾರಿಲ್ದೆ ಇರುವ ನನ್ನ ಮಕ್ಕಳಿಗೆ ಇದನ್ನ ನಾನು ತಗೊಂಡು ಹೋಗ್ತಾ ಇದ್ದೆ. ಆದ್ರೆ ನಿನ್ನ ನೋಡಿದ್ರೆ ನೀನ್ ತುಂಬಾ ಅಶುನಲ್ಲಿರೋ ತರ ಇದೆಯಾ. ಚಮಕೇಲಿ ಪಕ್ಷಿ ಅದನ್ನ ತಿನ್ಬಿಡುತ್ತೆ. ಅದನ್ನ ತಿಂತಾನೆ ಪಕ್ಷಿ ಒಂದು ಕಪ್ಪು ಕಾಗೆಯಾಗಿ ಬದಲಾಗುತ್ತೆ. ಮತ್ತೆ ಹೀಗನ್ನುತ್ತೆ, ನಿಮ್ಮಿ, ನಾನು ಯಮರಾಜ. ಪಕ್ಷಿಗಳ ಜೀವವನ್ನು ನಾನು ಕಾಗೆಯಾಗಿನೇ ತಕೊಳ್ಳೋದು. ನಾನು ನಿನ್ನ ಪ್ರಾಣ ತೆಗಿಯೋಕೆ ಅಂತಾನೆ ಬಂದಿದ್ದು. ಮತ್ತೆ ನೀನು ಒಳ್ಳೆತನದ ಪರೀಕ್ಷೆ ತಗೊಂಡಿದ್ದೆ. ನಂಗೆ ತುಂಬಾ ಖುಷಿ ಆಯ್ತು. ನಾನ್ ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ನಾನೇನ್ ಬಯಸ್ತಿದ್ದೀನಂದ್ರೆ ನನ್ನ ಮಕ್ಕಳು ಆರೋಗ್ಯವಾಗಿ ಆಗ್ಬೇಕು. ಆಮೇಲೆ ನಾನ್ ನಿನ್ ಜೊತೆ ಎಲ್ಲಾದ್ರೂ ಬರ್ತೀನಿ. ಸರಿ, ನೀನು ನಿನ್ನ ಮಕ್ಕಳಿಗೆ ಚಿಕಿತ್ಸೆ ಕೊಡು. ತಕೋ, ಇದರಲ್ಲಿ ದಾಳಿಂಬೆಗಳು ತುಂಬಿವೆ. ನಿಮ್ಮೆಯ ಬುಟ್ಟಿನ ತಗೊಂಡು ಅದರ ಗೂಡಿಗೆ ಹೋಗ್ಬಿಡುತ್ತೆ. ಮಾರನೇ ದಿನ ದಾಳಿಂಬೆಯ ಬೀಜಗಳನ್ನ 2 ಬಾಯಲ್ಲಿ ತಗೊಂಡು ವೈದ್ಯಕನ ಹತ್ರ ಹೋಗುತ್ತೆ. ಅದನ್ನ ನೋಡಿದ ತಕ್ಷಣ, ವಾ ನಿಮ್ಮಿ, ನೀನಂತೂ ಮ್ಯಾಜಿಕ್ ಮಾಡಿದೆ. ಈಗ ನಿನ್ನ ಮಕ್ಕಳ ಚಿಕಿತ್ಸೆ ನಾನು ಮಾಡ್ತೀನಿ. ನಡಿ, ನಾನು ಹೋಗಿ ನಿನ್ನ ಮಕ್ಕಳನ್ನ ನೋಡ್ತೀನಿ ಈಗ. ಇಬ್ಬರು ಗೂಡಿಗೆ ಬರ್ತಾರೆ. ವೈದ್ಯಕ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾನೆ. ನಿಮ್ಮಿ ವೈದ್ಯಕನಿಗೆ ಗೂಡಲ್ಲಿರುವ ಬೀಜನು ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಗೂಬೆ ಹೀಗನ್ನುತ್ತೆ, ಅರೆ, ನಿನ್ನ ಹತ್ರ ಇಷ್ಟು ದಾಳಿಂಬೆಗಳ ಬೀಜ ಎಲ್ಲಿಂದ ಬಂತು ಅಂತ. ನಿಮ್ಮಿ ರಾತ್ರಿ ನಡೆದ ಈ ಯಮರಾಜನ ಕಥೆಯನ್ನು ಹೇಳುತ್ತೆ. ವೈದ್ಯಕ ಹೋಗ್ತಾ ಹೋಗ್ತಾ ಈಗ ಯೋಚನೆ ಮಾಡ್ತಾನೆ, ನಾನೇನಾದ್ರೂ ಈಗ ಮಾಡ್ಬೇಕು. ಆ ದಾಳಿಂಬೆಗಳೆಲ್ಲ ನನ್ನ ಮನೇಲಿರ್ಬೇಕೀಗ.
ಮತ್ತೆ ನಂಗೆ ಕಷ್ಟಪಡೋದು ಬೇಕಂತಲೇ ಇಲ್ಲ. ಅದೊಂದು ಉಪಾಯವನ್ನು ಯೋಚನೆ ಮಾಡುತ್ತೆ ಮತ್ತು ರಾತ್ರಿ ವೇಳೆ ಅದರ ಕತ್ತಲ್ಲಿ ಕಲ್ಲಿಂದ ಮಾಡಿರುವ ಗದೆಯನ್ನು ಹಾಕೊಳ್ಳುತ್ತೆ. ನಿಮ್ಮಿನ ಗೂಡಿನ ಬಳಿ ಹೋಗುತ್ತೆ. ನಿಮ್ಮಿ, ಹೊರಗ್ ಬಾ. ನೀವ್ಯಾರು? ಇಲ್ಲಿ ನೋಡು, ಯಮನ ಗದೆ. ನಾನು ಯಮದೂತ. ಅವರು ಹೇಳಿದ್ದಕ್ಕೇನೆ ನಾನು ಇಲ್ಲಿ ಬಂದಿದ್ದು. ಅವರ ಆದೇಶ ಇದೆ, ಆ ದಾಳಿಂಬೆಯ ಬುಟ್ಟಿಯನ್ನ ಹಿಂದೆ ಕೊಡ್ಬೇಕಂತೆ. ಸರಿ ಆಯ್ತು, ದೇವರಿಗೆ ಸೇರಿದ್ದು ದೇವ್ರ ಹತ್ರನೇ ಹೋಗಿ ಸೇರ್ಲಿ. ಈಗ ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಅದು ದಾಳಿಂಬೆ ಬೀಜಗಳನ್ನೆಲ್ಲ ಎತ್ಕೊಂಡೋಗಿ ಕೊಟ್ಬಿಡುತ್ತೆ. ಗೂಬೆ ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆಗ ಕಾಗೆ ರೂಪದಲ್ಲಿರುವ ಯಮರಾಜ ನೋಡಿ ಹೀಗಂತಾನೆ, ನಿಂಗೆ ತುಂಬಾ ಆಸೆ ಇದೆ, ಜನರಿಗೆ ಮೋಸ ಮಾಡ್ತೀಯ. ಈಗ ನೋಡು ನಿನ್ ಜೊತೆ ಏನಾಗುತ್ತೆ ಅಂತ. ಕಾಗೆ ರೂಪದಲ್ಲಿರುವ ಯಮರಾಜ ಕಲ್ಲಿನ ಗದೆಯನ್ನು ಕತ್ತಲೇ ಇರೋ ತರ ಶಾಪ ನೀಡ್ತಾನೆ. ಗೂಬೆ ಮನೆಗೆ ಹೋಗಿ ಆ ಗದೆನ ತೆಗೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದನ್ನ ತೆಗಿಯಕ್ಕಾಗಿಲ್ಲ. ಅದು ಅದನ್ನ ತೆಗೆಯೋದಕ್ಕೆ ಎಷ್ಟು ಪ್ರಯತ್ನ ಪಡುತ್ತೋ ಅದು ಅಷ್ಟು ದೊಡ್ಡದಾಗ್ಬಿಡ್ತಾ ಇತ್ತು. ಅದರಿಂದ ಅದು ತುಂಬಾನೇ ಬೇಜಾರಾಗಿತ್ತು. ಮಾರನೇ ದಿನ ಬೇರೆ ಪಕ್ಷಿಗಳು ಕೂಡ ಅದು ಕತ್ತಲಿರೋದನ್ನ ನೋಡಿ ಚುಡಾಯಿಸ್ತಿದ್ರು. ಮತ್ತೆ ನಿಮ್ಮೆ ಅಲ್ಲಿಗೆ ಬರುತ್ತೆ. ಅದು ನಿಮ್ಮೆ ಹತ್ರ ಈಗನ್ನುತ್ತೆ, ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ನಿಂಗೆ ಮೋಸ ಮಾಡಿ ನಿನ್ನ ಹತ್ರ ಇರೋ ಎಲ್ಲ ದಾಳಿಂಬೆನ ನಾನು ತಗೊಂಡಿದ್ದೆ. ಅದಕ್ಕೆ ನಂಗೆ ಈ ಶಿಕ್ಷೆ ಸಿಕ್ಕಿದೆ. ಕ್ಷಮಿಸ್ಬಿಡು ನನ್ನ. ನಿನ್ನ ದೇವ್ರ ಹತ್ರ ಹೇಳಿ ಈ ಕಷ್ಟದಿಂದ ನನ್ನನ್ನು ಮುಕ್ತಿ ಕೊಡಿಸು. ದೇವ್ರು ನನ್ನ ಕರ್ಕೊಂಡು ಹೋಗಕ್ ಬರ್ತಾನಲ್ವಾ, ಹಾಗ್ ನಾನು ದೇವ್ರ ಹತ್ರ ಹೇಳ್ತೀನಿ, ನಿನ್ನ ಕಷ್ಟ ಎಲ್ಲ ಕಡಿಮೆ ಮಾಡು ಅಂತ. ಸಾಯಂಕಾಲ ಆದ್ಮೇಲೆ ಅದೇ ಕಾಗೆ ರೂಪದಲ್ಲಿರುವ ಯಮರಾಜ ಅಲ್ಲಿಗೆ ಬಂದು ಹೀಗಂತಾನೆ, ನಡಿ ನಿಮ್ಮೆ, ನಿನ್ ಟೈಮ್ ಮುಗೀತು. ಖಚಿತವಾಗ್ಲೂ ಬರ್ತೀನಿ, ನನ್ನ ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ. ಆದ್ರೆ ಮಹಾರಾಜ, ನಿಮ್ಮ ಹತ್ರ ಒಂದು ಬೇಡಿಕೆ ಇದೆ. ವೈದ್ಯಕನ ಆ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಿ. ಪಾಪ ಅವ್ರು ನನ್ನ ಮಕ್ಕಳಿಗೆ ಚಿಕಿತ್ಸೆ ನೀಡಿದವರು. ನಿಮ್ಮಿ, ನೀ ತುಂಬಾ ದಯಾಳು ಅಮ್ಮ. ನೀನ್ ಹೇಳಿದ್ದಕ್ಕೆ ಅಂತ ಅವನಿಗೆ ಆ ಶಿಕ್ಷೆಯಿಂದ ಮುಕ್ತಿ ಕೊಡ್ತೀನಿ. ಹುಲ್ಲುವಿನ ಗದ ಮಾಯ ಆಗ್ಬಿಡುತ್ತೆ ಮತ್ತು ನಿಮ್ಮಿ ಯಮರಾಜನ ಜೊತೆ ಹೋಗ್ಬಿಡುತ್ತೆ.